ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇದು, ಸುಪ್ರೀಂ ಕೋರ್ಟ್ ಸೇಸ್ ನೋ ಫಿಕ್ಸ್ಡ್ ಡೆಡ್ಲೈನ್ಸ್ ಫಾರ್ ಪ್ರೆಸಿಡೆಂಟ್ ಆರ್ ಗವರ್ನರ್. ಸುಪ್ರೀಂ ಕೋರ್ಟ್ said courts cannot force the president or governors act within strict time limit when they are deciding on state bills. This would violate the separation of powers in constitution. ರಾಜ್ಯಪಾಲರು, ರಾಷ್ಟ್ರಪತಿಗಳು ಈಗ ಮಸೂದೆಗಳ ಬಗ್ಗೆ ನಿರ್ಧಾರ ಮಾಡಬೇಕಾದ್ರೆ ಅದಕ್ಕೆ ನ್ಯಾಯಾಲಯಗಳು ಇಂತಿಷ್ಟೇ ಸಂದರ್ಭದಲ್ಲಿ ಅವರು ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಮಿತಿಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ. ಇದರ ಬಗ್ಗೆ ಮೊದಲು ನಾವು ನೋಡಿದ್ವಿ ಅಲ್ವಾ, ಸ್ವಲ್ಪ ದಿನಗಳ ಹಿಂದೆ ತಮಿಳುನಾಡಿನ ಗವರ್ನರ್ ಬಗ್ಗೆ, ಕೇರಳದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಕೆಲವು ತೀರ್ಪುಗಳನ್ನ, ಕೆಲವು ಹೈಕೋರ್ಟ್ಗಳು ಪ್ರಶ್ನೆ ಮಾಡಿದ್ದನ್ನ, ತುಂಬಾ ವಿಷಯಗಳು ಬಂದಿತ್ತು ಮೊದಲು. ಈಗ ಕೋರ್ಟ್ ಈ ತರ ಹೇಳ್ತಾ ಇದೆ. ಅಂದ್ರೆ ಈ ತರ ಕಾಲಮಿತಿಯನ್ನು ವಿಧಿಸಿದ್ರೆ ಸಪರೇಷನ್ ಆಫ್ ಪವರ್, ಅಧಿಕಾರಗಳ ಪ್ರತ್ಯೇಕತೆ, ಆ ತತ್ವಕ್ಕೆ ಉಲ್ಲಂಘನೆ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಬಟ್ ದ ಆಲ್ಸೋ ಕೆನಾಟ್ ಡಿಲೇ ಎಂಡ್ಲೆಸ್ಲಿ. ಕೋರ್ಟ್ ಪ್ರಶ್ನೆ ಮಾಡಲ್ಲ ಅಂತ ಈ ರಾಷ್ಟ್ರಪತಿಗಳು, ರಾಜ್ಯಪಾಲರು ತನ್ನ ಯಾವಾಗ ಬೇಕಾದ್ರೂ ಆವಾಗ ಮುಂದೂಡ್ತಾ ಇರಬಾರ್ದು. ವೈಲ್ SC ಕೆನಾಟ್ ಇಂಪೋಸ್ ಅ ಟೈಮ್ ಟೇಬಲ್, ಇಟ್ ಕ್ಲಿಯರ್ಲಿ ಸೆಡ್ ಗವರ್ನರ್ಸ್ ಕೆನಾಟ್ ಸಿಟ್ ಆನ್ ಬಿಲ್ಸ್ ಫಾರ್ ಎವರ್. ನ್ಯಾಯಾಲಯಕ್ಕೆ ಕಾಲಮಿತಿಯನ್ನ ವಿಧಿಸ್ಲಿಕ್ಕೆ ಸಾಧ್ಯ ಆಗಲ್ಲ, ಹಾಗಂತ ರಾಜ್ಯಪಾಲರು ಮಸೂದೆಗಳನ್ನ ಶಾಶ್ವತವಾಗಿ ತಡೆ ಹಿಡಿಬಾರದು. ಅನ್ರೀಸನಬಲ್ ಡಿಲೇ ಅಂತಂದ್ರೆ, ಅನ್ರೀಸನಬಲ್ ಅಂತಂದ್ರೆ ಯಾವುದೇ ಕಾರಣ ಇಲ್ಲದೆ ಮನ್ಸಿಗೆ ಬಂದಾಗ ಅಲ್ವಾ, ಅನ್ರೀಸನಬಲ್ ಡಿಲೇ ಆರ್ ಇವೇಸಿವ್ ಇನ್ ಆಕ್ಷನ್ ಇಸ್ ನಾಟ್ ಅಲೌಡ್ ಅಂಡ್ ಕೋರ್ಟ್ಸ್ ಕ್ಯಾನ್ ಸ್ಟೆಪ್ ಇನ್ ಇಫ್ ದರ್ ಇಸ್ ಮಿಸ್ಯೂಸ್. ಒಂದು ವೇಳೆ ಈ ತರ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅವರ ಪವರ್ ಅನ್ನ ಅಂತಂದ್ರೆ ಆವಾಗ ನ್ಯಾಯಾಲಯ ಮಧ್ಯ ಪ್ರವೇಶ ಮಾಡಬಹುದು. ಡೀಮ್ಡ್ ಕನ್ಸೆಂಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್. ಈಗ ಕೆಲವು ಸರಿ ಏನಾಗುತ್ತೆ, ಗವರ್ನರು, ಪ್ರೆಸಿಡೆಂಟು ಏನು ಮಾಡ್ಲೇ ಇಲ್ಲ ಇಂತಿಷ್ಟು ದಿನಗಳ ಒಳಗಡೆ, ಮೌನಂ ಸಮ್ಮತಿ ಲಕ್ಷಣಂ ಅಂತ ಒಂದು ಮಾತಿದೆಯಲ್ವಾ, ಸುಮ್ಮನಿದ್ದಾರೆ ಅಂತಂದ್ರೆ ಅದು ಒಪ್ಕೊಂಡ್ ಹಾಗೆ ಅಂತ. ಆ ತರ ಇಲ್ಲಿ ಅಪ್ಲೈ ಆಗೋದಿಲ್ಲ. ಇಫ್ ದಿ ಗವರ್ನರ್ ಪ್ರೆಸಿಡೆಂಟ್ ಡಸ್ ನಾಟ್ ಆಕ್ಟ್ ವಿತ್ ಇನ್ ಫಿಕ್ಸ್ಡ್ ಟೈಮ್ ಇಸ್ ನಾಟ್ ಅಲೌಡ್. ಯಾವ್ದಲ್ಲೋ ಇಲ್ಲ, ಆ ಲಾ ಆಟೋಮೆಟಿಕಲಿ ಅವ್ರು ಒಪ್ಕೊಂಡ್ ಹಾಗೆ ಅಂತ ನಾವು ಅಂದ್ಕೊಳ್ಳಿಕ್ ಆಗಲ್ಲ. ಬಿಕಾಸ್ ಇಟ್ ಟೇಕ್ಸ್ ಅವೇ ದರ್ ಕಾನ್ಸ್ಟಿಟ್ಯೂಷನಲ್ ರೋಲ್. ಸಂವಿಧಾನ ಅವರಿಗೆ ಅಧಿಕಾರ ಕೊಟ್ಟಿದೆ, ಹಾಗಾಗಿ ಆ ಅಧಿಕಾರವನ್ನ ಈ ರೀತಿ ಅವರು ಮಾತಾಡಿಲ್ಲ ಅಂದ್ರೆ ಒಪ್ಕೊಂಡ್ ಹಾಗೆ ಅಂತ ಹೇಳಿ ಆ ಅಧಿಕಾರ ಕಿತ್ಕೊಳ್ಳಿಕ್ ಸಾಧ್ಯ ಇಲ್ಲ. ಇನ್ನು the US has approved the sale of Javelin missiles and Excalibur artillery shells to India, worth about $92.8 million, showing improving ties between the two countries. ಭಾರತಕ್ಕೆ ಜಾವೆಲಿನ್ ಕ್ಷಿಪಣಿ, ಎಕ್ಸ್ಕ್ಯಾಲಿಬರ್ ಫಿರಂಗಿ ಶೆಲ್ ಮಾರಾಟಕ್ಕೆ ಅನುಮೋದನೆ ಸಿಕ್ಕಿದೆ. US ಇಂದ ಭಾರತಕ್ಕೆ ಬರ್ತಾ ಇದೆ. ಸುಮಾರು ಇದರ ಮೌಲ್ಯ $92.8 million. ಎರಡು ದೇಶಗಳ ನಡುವೆ ಒಂದು ಬಾಂಧವ್ಯ ಒಳ್ಳೆ ರೀತಿಯಲ್ಲಿ ಸಾಗ್ತಾ ಇದೆ ಅಂತ ನಾವೀಗ ನೋಡಬಹುದು. US says this sale will strengthen India's defense and support peace and stability in the Indo-Pacific and South Asia region. ಇದರಿಂದ ಭಾರತದ ರಕ್ಷಣಾ ವಿಭಾಗ ಇನ್ನಷ್ಟು ಬಲಗೊಳ್ಳುತ್ತೆ. ಅದರ ಜೊತೆ ಇಂಡೋ ಪೆಸಿಫಿಕ್, ಸೌತ್ ಏಷ್ಯಾ ಈ ಭಾಗದಲ್ಲಿ ಪೀಸ್ ಅಂಡ್ ಸ್ಟೆಬಿಲಿಟಿ, ಶಾಂತಿ ಮತ್ತೆ ಸ್ಥಿರತೆ ಸ್ಥಾಪನೆ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. The approval came just days after India and the US resolved trade issue and signed a major deal for India import American LPG, signaling easing trade tensions. ಈ ಒಂದು ಅಪ್ರೂವಲ್ ಬಂದಿರೋದು ಯಾವಾಗ ಅಂತಂದ್ರೆ, ಈಗ ಭಾರತ ಮತ್ತೆ US ಕೆಲವು ಟ್ರೇಡ್ ಇಶ್ಯೂಗಳನ್ನ ಸಾಲ್ವ್ ಮಾಡ್ಕೊಂಡಿವೆ, ಮತ್ತೆ ಭಾರತಕ್ಕೆ ಅಮೆರಿಕನ್ LPG ಆಮದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಎರಡು ದೇಶಗಳು ಸಹಿ ಹಾಕಿದ ಆದ್ಮೇಲೆ ಈ ಅನುಮೋದನೆ ಜಾರಿಗೆ ಬರ್ತಾ ಇದೆ. ಅಂತಂದ್ರೆ ಎಷ್ಟು ದಿನ ಇರ್ತಕ್ಕಂತಹ ಉದ್ವಿಗ್ನತೆ ನಿಧಾನವಾಗಿ ಸರಾಗಗೊಳ್ತಾ ಹೋಗ್ತಾ ಇದೆ, ಸುಲಭಗೊಳ್ತಾ ಹೋಗ್ತಾ ಇದೆ ನೋಡ್ಬೋದು. ಇಂಟರ್ನ್ಯಾಷನಲ್ ರಿಲೇಷನ್ ಅಂತಂದ್ರೆ ಹಾಗೆ, ಮೊನ್ನೆ ಇದ್ದಾಗ ಇವತ್ತಿರೋದಿಲ್ಲ, ಇದ್ದಾಗ ನಾಳೆ ಇರೋದಿಲ್ಲ. ನೋಡೋಣ. ಇದಾದ್ಮೇಲೆ ಸೈಂಟಿಸ್ಟ್ ಫೌಂಡ್ ದ ಕೀ ಸ್ವಿಚ್ ದಟ್ ಸ್ಟಾರ್ಟ್ ಪ್ರೆಗ್ನೆನ್ಸಿ. ರಿಸರ್ಚರ್ಸ್ ಫ್ರಮ್ IISc, ICMR, NIRRCH and BHU discovered genetic switch that helps the uterus become ready for an embryo to attach, a step called implantation. Without this step, pregnancy cannot begin. ಇದನ್ನೊಂದು ಭ್ರೂಣ ಗರ್ಭಾಶಯಕ್ಕೆ, ಮುಖ್ಯವಾಗಿ ಗರ್ಭಾಶಯದೊಳಗಡೆ ಸಿದ್ಧವಾಗಲಿಕ್ಕೆ ಸಹಾಯ ಮಾಡುವಂತಹ ಒಂದು ಜೆನೆಟಿಕ್ ಸ್ವಿಚ್ ಅನ್ನ ಸೈಂಟಿಸ್ಟ್ಗಳು ಕಂಡು ಹಿಡಿದಿದ್ದಾರೆ. IISc, ICMR, NIRRCH, BHU ಅಲ್ಲಿನ ಸಂಶೋಧಕರು. ಅಂತಂದ್ರೆ ಈಗ ಇಂಪ್ಲಾಂಟೇಶನ್ ಅನ್ನುವಂಥ ಒಂದು ಫೇಸ್ ಇರುತ್ತೆ. ಗರ್ಭಧಾರಣೆ ಪ್ರಾರಂಭ ಆಗೋಕ್ಕಿಂತ ಮೊದಲು ಈ ಒಂದು ಸ್ವಿಚ್ ಆಕ್ಟಿವೇಟ್ ಆದಾಗ ಮಾತ್ರ ಮುಂದಿನ ಎಲ್ಲಾ ಪ್ರಕ್ರಿಯೆಗಳು ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ. 2 ಜೀನ್ಸ್ ಇಂಪಾರ್ಟೆಂಟ್ ಇದು.
HOXA10 twist ಅಥವಾ TWIST2 work together normally. Normally HOXA10 keeps the uterus firm and closed. ಈ ಜೀನ್ಗಳನ್ನ ಅಥವಾ ಈ ಒಂದು ಫಿಲ್ಮ್ಸ್ ಏನ್ ಮಾಡ್ತಾರೆ, ಈ ತರ HOXA10 ಟ್ವಿಸ್ಟ್ 2 ಇದರ ಕೊಟ್ಟು ಯಾವ್ದಕ್ಕೆ ಸಂಬಂಧಪಟ್ಟಿರೋದು ಅಂತ ಕೇಳ್ತಾರೆ. ಮುಖ್ಯವಾಗಿ ಇದು ರಿಪ್ರೊಡಕ್ಟಿವ್ ಸಿಸ್ಟಮ್, ಅದರಲ್ಲೂ ಇಂಪ್ಲಾಂಟೇಶನ್ ಸಂಬಂಧಪಟ್ಟಿರೋದು. ಇದನ್ನ ನೆನ್ಪಿಟ್ಕೊಳ್ಳಿ ಕರೆಕ್ಟ್ ಆಗಿ. HOXA10 ಏನ್ ಮಾಡುತ್ತೆ, ಕೀಪ್ಸ್ ದಿ ಯೂಟರಸ್ ಫರ್ಮ್ ಅಂಡ್ ಕ್ಲೋಸ್ಡ್. ಕರೆಕ್ಟ್ ಆಗಿ ಫರ್ಮ್ ಆಗಿರ್ಲಿಕ್ಕೆ, ಗರ್ಭಾಶಯ ದೃಢವಾಗಿರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಫಾರ್ ಪ್ರೆಗ್ನೆನ್ಸಿ, HOXA10 ರೆಡ್ಯೂಸಸ್ ಅಂಡ್ ಟ್ವಿಸ್ಟ್2 ಬಿಕಮ್ಸ್ ಆಕ್ಟಿವ್. ಪ್ರೆಗ್ನೆನ್ಸಿ ಆಗ್ಬೇಕಾದ್ರೆ, ಗರ್ಭಧಾರಣೆ ಸಮಯ ಬಂದಾಗ HOXA10 ಕಡಿಮೆ ಆಗ್ತಾ ಹೋಗುತ್ತೆ, ಟ್ವಿಸ್ಟ್2 ಆಕ್ಟಿವ್ ಆಗುತ್ತೆ, ಸಕ್ರಿಯ ಆಗುತ್ತೆ. ಅವಾಗ ಆ ಒಂದು ಗರ್ಭಾಶಯ ಸ್ವಲ್ಪ ಸಾಫ್ಟ್ ಆಗಿ ಭ್ರೂಣ ಅದಕ್ಕೆ ಅಟ್ಯಾಚ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ಡಿಸ್ಕವರಿ ಎಕ್ಸ್ಪ್ಲೇನ್ಸ್ ವೈ ಸಮ್ ಪ್ರೆಗ್ನೆನ್ಸೀಸ್ ಫೇಲ್. ಕೆಲವೊಂದ್ ಸಾರಿ ಯಾಕೆ ಮಗು ಗರ್ಭಾಶಯದಲ್ಲಿ ಬರ್ಲಿಕ್ಕೆ ಅಥವಾ ಪ್ರೆಗ್ನೆನ್ಸಿ ಯಾಕೆ ಫೇಲ್ ಆಗುತ್ತೆ ಅನ್ನೋದನ್ನ ಇದು ಎಕ್ಸ್ಪ್ಲೇನ್ ಮಾಡುತ್ತೆ. ಇಫ್ ದಿಸ್ ಸ್ವಿಚ್ ಡಸಂಟ್ ವರ್ಕ್ ಪ್ರಾಪರ್ಲಿ, ಯುಟರಸ್ ಕೆನಾಟ್ ಪ್ರಿಪೇರ್ ಇಟ್ ಸೆಲ್ಫ್. ಒಂದು ಸ್ವಿಚ್ ಕರೆಕ್ಟ್ ಆಗಿ ವರ್ಕ್ ಆಗದೆ ಇದ್ರೆ ಅವಾಗ ಯುಟೆರಸ್ ಗರ್ಭಾಶಯ ಪ್ರಿಪೇರ್ ಆಗೋದಿಲ್ಲ, ಲೀಡಿಂಗ್ ಟು ಇನ್ಫರ್ಟಿಲಿಟಿ ಆರ್ ಅರ್ಲಿ ಪ್ರೆಗ್ನೆನ್ಸಿ ಲಾಸ್. ಇನ್ಫರ್ಟಿಲಿಟಿ ಅಲ್ವಾ, ಅಥವಾ ಪ್ರೆಗ್ನೆನ್ಸಿ ಲಾಸ್, ಇದಕ್ಕೆಲ್ಲ ಕಾರಣ ಆಗಬಹುದು. ದ ಸ್ಟಡಿ ಹೆಲ್ಪ್ ಸೈಂಟಿಸ್ಟ್ ಅಂಡರ್ಸ್ಟ್ಯಾಂಡ್ ಅಂಡ್ ಪಾಸಿಬ್ಲಿ ಟ್ರೀಟ್ ಇಂಪ್ಲಾಂಟೇಶನ್ ಪ್ರಾಬ್ಲಮ್ ಇನ್ ದ ಫ್ಯೂಚರ್. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಇಂಪ್ಲಾಂಟೇಶನ್ ಪ್ರಾಬ್ಲಮ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ, ಟ್ರೀಟ್ ಮಾಡಲಿಕ್ಕೆ ಸೈಂಟಿಸ್ಟ್ಗಳಿಗೆ ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ ನ್ಯೂ ಸ್ಪೈಡರ್ ಸ್ಪೀಶೀಸ್ ಡಿಸ್ಕವರ್ಡ್ ಇನ್ ವೆಸ್ಟರ್ನ್ ಘಾಟ್ಸ್. ಹೊಸದಾದ ಜೇಡದ ಒಂದು ಪ್ರಭೇದ ಆವಿಷ್ಕಾರ ಆಗಿದೆ. ರಿಸರ್ಚರ್ಸ್ ಫೌಂಡ್ ಅ ನ್ಯೂ ಜಂಪಿಂಗ್ ಸ್ಪೈಡರ್ ಸ್ಪೀಶೀಸ್ ಇನ್ ಮಧುಗುಂಡಿ ವಿಲೇಜ್, ಚಿಕ್ಕಮಗಳೂರು, ಕರ್ನಾಟಕ. ಇಟ್ ಬಿಲಾಂಗ್ಸ್ ಟು genus Pilia, and this is the first time species from this genus has been recorded in India after 123 years. ಮೊದಲನೇ ಸಾರಿ ಸಹ ನಾವು ಡೈಲಿ ನ್ಯೂಸ್ ಹೈಲೈಟ್ಸ್ ಬೆಳಿಗ್ಗೆ ನೋಡ್ಬೇಕಾದ್ರೆ ಪ್ರಜಾವಾಣಿಯದ್ದು ಮತ್ತೆ ಹಿಂದೂದು ಕೆಲವೊಂದು ನೋಡ್ತೀವಿ ನಾವು. UPSC ಮೈಂಡ್ ಗೇಮ್ ಚಾನಲ್ ರೆಫರ್ ಮಾಡಿದ್ರೆ ಅದು ನಿಮ್ಗೆ ಸಿಗುತ್ತೆ. ಅಲ್ಲಿ ಒಂದ್ಸರಿ ಡಿಸ್ಕಸ್ ಮಾಡಿದ್ದೆ ಚಿಕ್ಕದಾಗಿ. ಸಂಶೋಧಕರು ಮಧುಗುಂಡಿ ಗ್ರಾಮ, ಚಿಕ್ಕಮಗಳೂರು, ನೆಗೆಯುವ ಜೇಡದ ಪ್ರಭೇದವನ್ನು ಕಂಡು ಹಿಡಿದಿದ್ದಾರೆ. ಪಿಲಿಯಾ ಅನ್ನುವಂತಹ ಒಂದು ಪ್ರಭೇದಕ್ಕೆ ಸೇರಿರುವುದು ಇದು. 123 ವರ್ಷಗಳ ನಂತರ ಭಾರತದಲ್ಲಿ ಇದರ ಪ್ರಭೇದ ದಾಖಲಾಗ್ತಾ ಇದೆ. ಅದಕ್ಕೆ ಹೆಸರು ನೋಡಿ, ಪಿಲಿಯಾ ಮಲೆನಾಡು ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ದ ಸ್ಪೀಶೀಸ್ ಇಸ್ ನೇಮ್ಡ್ ಪಿಲಿಯಾ ಮಲೆನಾಡು ಆನರ್ ದಿ ಮಲೆನಾಡು ರೀಜನ್ ವೇರ್ ಇಟ್ ವಾಸ್ ಡಿಸ್ಕವರ್ಡ್. ಆ ಒಂದು ಪ್ರದೇಶದಲ್ಲಿ ಅದು ಸಿಕ್ಕಿರೋದ್ರಿಂದ ಆ ಪ್ರದೇಶಕ್ಕೆ ಗೌರವ ಕೊಡೋದ್ರ ಮೂಲಕ ಈ ಹೆಸರಿಟ್ಟಿದ್ದಾರೆ. ರಿಸರ್ಚರ್ಸ್ ರೆಕಾರ್ಡೆಡ್ ಮೇಲ್, ಫಿಮೇಲ್ ಅಂಡ್ ಜುವೆನೈಲ್ ಸ್ಪೈಡರ್ಸ್ ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ಸೈಂಟಿಫಿಕ್ ಕ್ಲಾಸಿಫಿಕೇಶನ್. ಇದರಲ್ಲಿ ಮುಖ್ಯವಾಗಿ ಗಂಡು, ಹೆಣ್ಣು ಮತ್ತೆ ಕಿರಿಯ ಜೇಡಗಳು ಇದೆಲ್ಲವನ್ನ ವರ್ಗೀಕರಣ ಮಾಡಲಿಕ್ಕೆ ಮುಖ್ಯವಾಗಿ ಸಿಕ್ಕಿದೆ. ಆ ಒಂದು ಪ್ರಭೇದಗಳು ಕಂಡು ಬಂದಿದೆ. ಫೌಂಡ್ ಓನ್ಲಿ ಆನ್ 2 ಸ್ಪೆಸಿಫಿಕ್ ಪ್ಲಾಂಟ್ಸ್. ದ ಸ್ಪೈಡರ್ಸ್ ವರ್ ಫೌಂಡ್ ಹೈಡಿಂಗ್ ಬಿಟ್ವೀನ್ ಲೀವ್ಸ್ ಆಫ್, ನೋಡಿ 2 ತರ ಪ್ಲಾಂಟ್ ಇದೆ ಇಲ್ಲಿ. ಇದನ್ನ ಹೀಗೆ ಪ್ರೊನೌನ್ಸ್ ಮಾಡ್ತಾರೆ ನೋಡಿ, ಮಿಮಿಸಿಲಾನ್ ಅಂಬೆಲಾಟಮ್, ಮಿಮಿಸಿಲಾನ್ ಮೆಲಾಬ್ಯಾರಿಕಮ್ ಅಂತ ಹೇಳಬಹುದು. ಈ ಒಂದು ಪ್ಲಾಂಟ್ಗಳ ಲೀವ್ಸ್ಗಳಲ್ಲಿ ಇದು ಕಂಡು ಬರ್ತಾ ಇದೆ. ರಿಸರ್ಚರ್ಸ್ ಸೇ ದಿಸ್ ಸ್ಪೀಶೀಸ್ ಇಸ್ ಹ್ಯಾಬಿಟ್ಯಾಟ್ ಸ್ಪೆಸಿಫಿಕ್. ಒಂದು ಪ್ರಭೇದ ಏನಾಗಿದೆ, ಆವಾಸ ಸ್ಥಾನ ಅಲ್ಲಿ ಮಾತ್ರ ಕಂಡು ಬರೋದು, ಹ್ಯಾಬಿಟ್ಯಾಟ್ ಸ್ಪೆಸಿಫಿಕ್ ಅದು ಅಂತಹ ಪ್ರದೇಶಗಳಲ್ಲಿ. ಹೈಲೈಟಿಂಗ್ ದಿ ನೀಡ್ ಪ್ರೊಟೆಕ್ಟ್ ವೆಸ್ಟರ್ನ್ ಘಾಟ್ಸ್ ಬಯೋಡೈವರ್ಸಿಟಿ. ನಮ್ಮ ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯತೆಯನ್ನ ರಕ್ಷಣೆ ಮಾಡುವಂತಹ ಒಂದು ಅನಿವಾರ್ಯತೆ ಅಥವಾ ಅದರ ಒಂದು ಅವಶ್ಯಕತೆ ಎಷ್ಟಿದೆ, ಯಾವ್ಯಾವ ತರದ ವಿಶಿಷ್ಟವಾದ ಪ್ರಭೇದಗಳಿದೆ ಇಲ್ಲಿ ಅಂತ ಇದರಿಂದ ನಮಗೆ ತಿಳಿದು ಬರ್ತಾ ಇದೆ. ಇನ್ನು ಇಂಡಿಯಾ ಆಸ್ ಫಾರ್ ಅ ಜಸ್ಟ್ ಟ್ರಾನ್ಸಿಷನ್ ಮೆಕ್ಯಾನಿಸಮ್ ಅಟ್ COP30. India said that shifting from fossil fuels to clean energy must be fair for developing countries. COP30 ಆಗ್ತಿರೋದು ನಿಮ್ಗೆ ಗೊತ್ತಿದೆ, ಎಲ್ಲ ಆಗ್ತಿದೆ ಅಂತ ನೆನಪು ಮಾಡ್ಕೊಳ್ಳಿ ಅಲ್ವಾ. ಅಲ್ಲಿ ಪದೇ ಪದೇ ಸೇಮ್ ವಿಷಯನ ಬೇರೆ ಬೇರೆ ತರ ಹೇಳ್ತಾ ಇದ್ದಾರೆ. ಕ್ಲೀನ್ ಎನರ್ಜಿ ಕಡೆ ನಾವು ಶಿಫ್ಟ್ ಆಗಬೇಕು. ಆದ್ರೆ ಶಿಫ್ಟ್ ಆಗ್ಬೇಕಾದ್ರೆ ಆ ಬದಲಾವಣೆಯ ಒಂದು ಪ್ರಕ್ರಿಯೆಯಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದುತ್ತಾ ಇರುವ ರಾಷ್ಟ್ರಗಳಿಗೆ ನ್ಯಾಯ ಸಿಗಬೇಕು. ಅವರಿಗೆ ನ್ಯಾಯಯುತವಾದಂತಹ ಪ್ರಕ್ರಿಯೆಗಳನ್ನ ಅಳವಡಿಸ್ಕೊಳ್ಬೇಕು. Workers and communities dependent on fossil fuel industries should get support to move into renewable energy jobs. ಇಷ್ಟು ದಿನ ಈ ಫಾಸಿಲ್ ಫ್ಯೂಯಲ್, ಪಳೆಯುಳಿಕೆ ಇಂಧನ ಕೈಗಾರಿಕೆಗಳ ಮೇಲೆ ಅವಲಂಬಿತ ಆಗಿರ್ತಾರೆ ಕಾರ್ಮಿಕರು, ಸಮುದಾಯಗಳು. ಈಗ ಸಡನ್ ಆಗಿ ಆ ಒಂದು ಇಂಡಸ್ಟ್ರಿಗಳನ್ನ ಕ್ಲೋಸ್ ಮಾಡಿಬಿಟ್ರೆ ಅವ್ರ ಜಾಬ್ ಕಳ್ಕೋಬೇಕಾಗತ್ತೆ. ಅವರಿಗೆ ನಾವು ಮುಖ್ಯವಾಗಿ ಏನ್ ಮಾಡಬೇಕು, ಸಪೋರ್ಟ್ ಅಲ್ವಾ, ಸಪೋರ್ಟ್ ಮಾಡೋದ್ರ ಮೂಲಕ ರಿನ್ಯೂಯಬಲ್ ಎನರ್ಜಿ ಜಾಬ್ಸ್ ಗಳ ಕಡೆ ಶಿಫ್ಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡೋದು.
ಕ್ಲೈಮೇಟ್ ಫಿನಾನ್ಸ್ ಇಸ್ ನಾಟ್ ಆಪ್ಷನಲ್, ಇಟ್ ಇಸ್ ಎಸೆನ್ಷಿಯಲ್. ಕ್ಲೈಮೇಟ್ ಫಿನಾನ್ಸ್ ಅನ್ನೋದು ನಿಮ್ ಚಾಯ್ಸ್ ಅಲ್ಲ, ಅದು ನಮಗದು ಬೇಕೇ ಬೇಕು. ಇಂಡಿಯಾ ಸ್ಟ್ರೆಸ್ಡ್ ದಟ್ ಮನಿ ಫಾರ್ ಅಡಾಪ್ಟಿಂಗ್ ಟು ಕ್ಲೈಮೇಟ್ ಚೇಂಜ್ ಇಸ್ ಅನ್ ಎಸೆನ್ಷಿಯಲ್ ಇನ್ವೆಸ್ಟ್ಮೆಂಟ್, ನಾಟ್ ಅ ಲಕ್ಸುರಿ. ಏನೋ ಹಣ ಹೆಚ್ಚಾಗಿದೆ ಅನ್ನೋ ಕಾರಣಕ್ಕೆ ಖರ್ಚು ಮಾಡೋ ರೀತಿ ಮಾಡಬೇಡಿ. ಅದು ಬಹಳ ಅವಶ್ಯಕವಾಗಿರೋದು ಎಸೆನ್ಷಿಯಲ್ ಇನ್ವೆಸ್ಟ್ಮೆಂಟ್. ಅದು ಕರೆಂಟ್ ಫಂಡಿಂಗ್ ಫಾರ್ ಅಡಾಪ್ಟೇಷನ್ ಇಸ್ ಟೂ ಲೋ. ಈಗ ನೀವೇನು ಅಭಿವೃದ್ಧಿ ಹೊಂದಿದ ದೇಶಗಳು ಕೊಡ್ತಾ ಇದ್ದೀರಲ್ವಾ, ಬಹಳ ಕಡಿಮೆ ಇದೆ. The countries should get flexibility to decide their own climate pathways based on their needs. ಪ್ರತಿ ದೇಶಗಳಿಗೂ ಅವರ ಅವಶ್ಯಕತೆ ಅಗತ್ಯತೆಗಳಿಗೆ ಅನುಗುಣವಾಗಿ ತಮ್ಮದೇ ಆದ ಹಾದಿಯನ್ನು ಕಂಡುಕೊಳ್ಳಿಕ್ಕೆ ಆ ಫ್ಲೆಕ್ಸಿಬಿಲಿಟಿ ಇರಬೇಕು ಅಂತ ಭಾರತ ಇಲ್ಲಿ ಹೇಳ್ತಾ ಇದೆ. ಇನ್ನು ಹ್ಯೂಜ್ ಪೆಂಡೆನ್ಸಿ ಆಫ್ ಕೇಸಸ್, ಬಾಲ ನ್ಯಾಯಮಂಡಳಿಗಳು, ಜುವನೈಲ್ ಜಸ್ಟಿಸ್ ಬೋರ್ಡ್ ಅಂತ ಕರೀತೇವೆ ನೋಡಿ. ಓವರ್ 55% ಆಫ್ ಕೇಸಸ್ ಇನ್ ಇಂಡಿಯಾಸ್ ಜುವೆನೈಲ್ ಜಸ್ಟಿಸ್ ಬೋರ್ಡ್ಸ್ ಆರ್ ಸ್ಟಿಲ್ ಪೆಂಡಿಂಗ್ ಆಸ್ ಆಫ್ ಅಕ್ಟೋಬರ್ 2023. ಅಕ್ಟೋಬರ್ 2023 ಹೊತ್ತಿಗೆ ಆ ಒಂದು ರಿಪೋರ್ಟ್ ಈಗ ಬರ್ತಾ ಇದೆ. ಭಾರತದ ನ್ಯಾಯಮಂಡಳಿಗಳಲ್ಲಿ 55ಕ್ಕಿಂತ ಹೆಚ್ಚು ಪ್ರಕರಣಗಳು ಇನ್ನೂ ಬಾಕಿ ಇದೆ. 55% ಅಂತಂದ್ರೆ 100ರಲ್ಲಿ 55%ಗಿಂತ ಜಾಸ್ತಿ ಪ್ರಕರಣಗಳು ಇನ್ನೂ ಬಾಕಿ ಇದೆ. ಮೆನಿ ಡಿಸ್ಟ್ರಿಕ್ಟ್ ಹ್ಯಾವ್ ಜುವೆನೈಲ್ ಜಸ್ಟಿಸ್ ಬೋರ್ಡ್ಸ್ ಬಟ್ ದರ್ ಪರ್ಫಾರ್ಮೆನ್ಸ್ ವೇರೀಸ್ ವೈಡ್ಲಿ. ಒಡಿಶಾ 83% ಪೆಂಡಿಂಗ್ ಇದೆ, ಕರ್ನಾಟಕದಲ್ಲಿ 35% ಪೆಂಡಿಂಗ್ ಇದೆ. ಇನ್ನು ಸಮಸ್ಯೆ ಏನು? ಸ್ಟಾಫ್ ಶಾರ್ಟೇಜ್, ಪುವರ್ ಇನ್ಫ್ರಾಸ್ಟ್ರಕ್ಚರ್. 24% ಆಫ್ ಜುವೆನೈಲ್ ಜಸ್ಟಿಸ್ ಬೋರ್ಡ್ಸ್ ಡೋಂಟ್ ಇವನ್ ಹ್ಯಾವ್ ಫುಲ್ ಬೆಂಚ್ ಅಲ್ವಾ? ಎಷ್ಟು ಜನ ಮೆಂಬರ್ಸ್ ಇರಬೇಕು ಅಷ್ಟು ಇಲ್ಲ 24% ಜಸ್ಟಿಸ್ ಬೋರ್ಡ್ಗಳಲ್ಲಿ. 30% ಆಫ್ ಜುವೆನೈಲ್ ಜಸ್ಟಿಸ್ ಬೋರ್ಡ್ಸ್ ಹ್ಯಾವ್ ನೋ ಲೀಗಲ್ ಏಡ್ ಕ್ಲಿನಿಕ್ಸ್. ಮೆನಿ ಲ್ಯಾಕ್ ಪ್ರಾಪರ್ ಫಂಡಿಂಗ್ ಅಂಡ್ ಸಪೋರ್ಟ್. ದೀಸ್ ಗ್ಯಾಪ್ಸ್ ಸ್ಲೋ ಡೌನ್ ಕೇಸ್ ಡಿಸ್ಪೋಸಲ್. ಎಷ್ಟೋ ಕಡೆ ಲೀಗಲ್ ಏಡ್ ಕ್ಲಿನಿಕ್ಗಳಿಲ್ಲ, ಪ್ರಾಪರ್ ಫಂಡಿಂಗ್ ಇರೋದಿಲ್ಲ, ಇದರಿಂದಾಗಿ ಕೇಸ್ ಡಿಸ್ಪೋಸಲ್ ಸ್ಲೋ ಆಗ್ತಾ ಹೋಗುತ್ತೆ. ಇನ್ನು ವೀಕ್ ಡೇಟಾ ಟ್ರಾನ್ಸ್ಪರೆನ್ಸಿ. ದೇರ್ ಇಸ್ ನೋ ಸೆಂಟ್ರಲ್ ಡೇಟಾ ಬೇಸ್. ಇದನ್ನ ನಿರ್ವಹಿಸುವಂತಹ ಒಂದು ಸೆಂಟ್ರಲ್ ಡೇಟಾ ಬೇಸ್ ಇಲ್ಲ, ಅನ್ಲೈಕ್ ನ್ಯಾಷನಲ್ ಜುಡಿಷಿಯಲ್ ಡೇಟಾ ಗ್ರಿಡ್. ಇನ್ನು ಮೇಲಿನ ಹಂತದಲ್ಲಿ ಜುಡಿಷಿಯಲ್ ಡೇಟಾ ಗ್ರಿಡ್ ಇದೆ, ಆದರೆ ಜುವೆನೈಲ್ ಜಸ್ಟಿಸ್ ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ ಈ ಕೇಸ್ಗಳನ್ನು ನಿಭಾಯಿಸುವಂತಹ ಡೇಟಾ ಬೇಸ್ ಇಲ್ಲ. ಮೆನಿ ಸ್ಟೇಟ್ಸ್ ಡಿಂಟ್ ಪ್ರೊವೈಡ್ ಫುಲ್ ಇನ್ಫಾರ್ಮೇಶನ್ ಟು ದ ಸ್ಟಡಿ, ಶೋಯಿಂಗ್ ಪುವರ್ ಡೇಟಾ ಶೇರಿಂಗ್ ಕಲ್ಚರ್. ಎಷ್ಟೋ ರಾಜ್ಯಗಳು ಡೇಟಾವನ್ನ ಶೇರೇ ಮಾಡ್ಕೊಳ್ಳೋದಿಲ್ಲ, ಅಂತಂದ್ರೆ ಮಾಹಿತಿಯನ್ನ ಕೊಡೋದೇ ಇಲ್ಲ, ಡೇಟಾ ಶೇರಿಂಗ್ ಕಲ್ಚರ್ ಸಹ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು US ಹ್ಯಾಸ್ ಸೆಂಟ್ ಉಕ್ರೇನ್ ಡ್ರಾಫ್ಟ್ ಪ್ಲಾನ್ ಟು ಎಂಡ್ ದ ವಾರ್. ಇದು ಮುಗಿಯೋದ ಕಥೆ ಇದು ಅಲ್ವಾ? ಯುಕ್ರೇನು, ರಷ್ಯಾ, ವಿಚ್ ರಿಪೋರ್ಟೆಡ್ಲಿ ಆಸ್ಕ್ ಯುಕ್ರೇನ್ ಟು ಗಿವ್ ಅಪ್ ಸಮ್ ಟೆರಿಟರಿ ಅಂಡ್ ರೆಡ್ಯೂಸ್ ದಿ ಸೈಜ್ ಆಫ್ ಇಟ್ಸ್ ಆರ್ಮಿ, ಕಂಡೀಷನ್ ಸೀನ್ ಆಸ್ ಟೂ ಹಾರ್ಶ್ ಬೈ ಯುರೋಪಿಯನ್ ಅಲೈಸ್. ಒಂದು ಕರಡು ಶಾಂತಿ ಯೋಜನೆಯನ್ನ ಪ್ರಸ್ತಾಪ ಮಾಡ್ತಾ ಇದೆ US ಉಕ್ರೇನಿಗೆ. ಯುದ್ಧವನ್ನ ಕೊನೆ ಮಾಡೋಣ ಅಂತ ಒಂದು ಪ್ಲಾನ್ ಕಳಿಸಿದೆ. ಅದರಲ್ಲಿ ಉಕ್ರೇನ್ ಏನ್ ಮಾಡಬೇಕು, ಕೆಲವು ಪ್ರದೇಶಗಳನ್ನ ಬಿಟ್ಕೊಡ್ಬೇಕು, ಸೈನ್ಯದ ಗಾತ್ರ ಕಡಿಮೆ ಮಾಡಬೇಕು ಅಂತ ವರದಿ ಹೇಳ್ತಾ ಇದೆ. ಇಂಥ ಷರತ್ತುಗಳು ಅತಿ ಕಠಿಣ ಆಗಿದೆ, ಇದು ಟೂ ಹಾರ್ಶ್ ಅಂತ ಯುರೋಪಿಯನ್ ದೇಶಗಳು ಹೇಳ್ತಾ ಇದ್ದಾರೆ. ಉಕ್ರೇನ್ ಹ್ಯಾಸ್ ನಾಟ್ ಕನ್ಫರ್ಮ್ ಡೀಟೇಲ್ಸ್. ಉಕ್ರೇನಿಂದ ವಿವರಣೆ ಸಿಕ್ಕಿಲ್ಲ ಇನ್ನು. ಜೆಲೆನ್ಸ್ಕೀಸ್ ಆಫೀಸ್ ಸೆಡ್ ದ ಪ್ಲಾನ್ ಇನ್ಕ್ಲೂಡ್ಸ್ ಪ್ರಿನ್ಸಿಪಲ್ ಇಂಪಾರ್ಟೆಂಟ್ ಉಕ್ರೇನ್ ಅಂಡ್ ದಟ್ ಕಿವಿವ್ ಅಥವಾ ಕಿವ್ ಅಂತ ಕರೀತಾರೆ ಇಸ್ ರೆಡಿ ಟು ಡಿಸ್ಕಸ್ ಇಟ್ ವಿತ್ US ಅಂಡ್ ಯುರೋಪಿಯನ್ ಪಾರ್ಟ್ನರ್ಸ್. ಉಕ್ರೇನ್ಗೆ ಮುಖ್ಯವಾದ ತತ್ವಗಳೇ ಹೌದು ಇದು, ಆದ್ರೆ ಇನ್ನು ಡಿಸ್ಕಸ್ ಮಾಡಬೇಕು ಇದನ್ನ US ಮತ್ತೆ ಯುರೋಪಿಯನ್ ಪಾಲುದಾರರ ಜೊತೆ ಡಿಸ್ಕಸ್ ಮಾಡಿಕೊಂಡು ಆಮೇಲೆ ನಿರ್ಧಾರ ಕೈಗೊಳ್ತಾರೆ. ಯುರೋಪಿಯನ್ ಕಂಟ್ರೀಸ್ ಆರ್ ಪುಷಿಂಗ್ ಬ್ಯಾಕ್, saying these concessions amount to near capitulation, while Russia says there are currently no formal negotiation happening. ಇದು ಏನಾದಾಗೆ ಉಕ್ರೇನ್ ಶರಣಾಗತಿ ಹೊಂದದ ಹಾಗೆ ಇದು ಅಂತ ಎಷ್ಟೋ ಯುರೋಪಿಯನ್ ದೇಶಗಳು ವಿರೋಧಿಸ್ತಾ ಇದೆ ಇದನ್ನ. ಆದರೆ ರಷ್ಯಾ ಮಾತ್ರ ಯಾವುದೇ ಔಪಚಾರಿಕ ಮಾತುಕತೆಗಳು ನಡೀತಾ ಇಲ್ಲ ಅಂತ ರಷ್ಯಾ ಹೇಳ್ತಾ ಇದೆ. ನೋಡಿ, ಅಂದ್ರೆ ಎರಡು ವಿರೋಧಾಭಾಸ, ಪ್ಯಾರಾಡಾಕ್ಸ್ ಅಂತ ಹೇಳ್ತೀವಲ್ವಾ. ಈ ಕಡೆ US ಎಲ್ಲ ನಿಲ್ಸಿಕ್ ಮುಂದಾಗ್ತಾ ಇದೆ ಅಂತ ಹೇಳ್ಕೊಳ್ತಾ ಇದೆ, ರಷ್ಯಾ ಏನು ಮಾತುಕತೆನೇ ನಡೀತಾ ಇಲ್ಲ ಅನ್ನೋದು ರಷ್ಯಾ ಹೇಳ್ತಾ ಇರೋದು. ಆರ್ಟಿಕಲ್ ಇದೆ ಏರ್ ಪೊಲ್ಯೂಷನ್ ಬಗ್ಗೆ, ತುಂಬಾ ಡಿಸ್ಕಸ್ ಆಗ್ತಾ ಇರುವಂತ ವಿಷಯ, ಪದೇ ಪದೇ ಇದ್ರ ಬಗ್ಗೆ ಬರ್ತಾ ಇರುತ್ತೆ ಆರ್ಟಿಕಲ್. ಮುಂದಿನ ವರ್ಷ ಒಂದು ಕ್ವಶನ್ ಗ್ಯಾರಂಟಿ ಇರಬಹುದು ಮೇನ್ಸ್ ಅಲ್ಲಿ. ಏರ್ ಪೊಲ್ಯೂಷನ್ ಅ ಸೌತ್ ಏಷ್ಯನ್ ಕ್ರೈಸಿಸ್. ಸೌತ್ ಏಷ್ಯಾಕ್ಕೆ ಮಾತ್ರ ಇದು ಸೀಮಿತ ಆಗಿರೋದಾ ಏರ್ ಪೊಲ್ಯೂಷನ್ ಅನ್ನೋದು? ನೋಡಿ, ಇನ್ ನವೆಂಬರ್ 2024 ಈಸ್ಟರ್ನ್ ಪಾಕಿಸ್ತಾನ ಅಂಡ್ ನಾರ್ತ್ ಇಂಡಿಯಾ ಅಂತಂದ್ರೆ ಎಲ್ಲಿ ನಮ್ಮ ಭಾರತ ಇಲ್ಲಿದೆ ಅಲ್ವಾ, ಈ ಕಡೆ ಗೊತ್ತಿದೆ ನಿಮ್ಗೆ. ಈಸ್ಟರ್ನ್ ಪಾಕಿಸ್ತಾನ ಅಂತಂದ್ರೆ ಪಾಕಿಸ್ತಾನದ ಪೂರ್ವ ಭಾಗ, ಮತ್ತೆ ನಮ್ಮ ನಾರ್ತ್ ಇಂಡಿಯಾ ಎಕ್ಸ್ಪೀರಿಯನ್ಸ್ಡ್ ಮೇಜರ್ ಪೊಲ್ಯೂಷನ್ ಇವೆಂಟ್ ಕಾಲ್ಡ್ ದಿ ಇಂಡಿಯಾ ಪಾಕಿಸ್ತಾನ್ ಸ್ಮಾಗ್. ಈ ಒಂದು ಭಾಗದಲ್ಲಿ ಇಂಡಿಯಾ ಪಾಕಿಸ್ತಾನ್ ಸ್ಮಾಗ್ ಅನ್ನುವಂತ ಒಂದು ಮೇಜರ್ ಪೊಲ್ಯೂಷನ್ ಇವೆಂಟ್ ಆಯಿತು. ಲಾಹೋರ್ ಅಂಡ್ ಡೆಲ್ಲಿ ಬೋತ್ ರೆಕಾರ್ಡೆಡ್ ಎಕ್ಸ್ಟ್ರೀಮ್ಲಿ ಹೈ AQI. AQI ಅಂತಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್, ತುಂಬಾ ಕಳಪೆ ಅಂತಂದ್ರೆ ತುಂಬಾ ಕಠಿಣವಾದಂತಹ
ಇಂಡೆಕ್ಸ್ ನೋಡಿದ್ವಿ ಯಾವಾಗ, ಎಲ್ಲಿ ಲಾಹೋರಲ್ಲಿ ಮತ್ತೆ ದೆಹಲಿಯಲ್ಲಿ. ಚಿಕ್ಕ ಬ್ರೌನ್ ಕ್ಲೌಡ್ಸ್ ಅಲ್ವಾ, ಸಿಟಿಗಳ ಮೇಲೆ ಬ್ರೌನ್ ಕ್ಲೌಡ್ ಗಳನ್ನ ನೋಡ್ತಾ ಇದ್ವಿ, ಬಿಕಮಿಂಗ್ ವಿಸಿಬಲ್ ಫ್ರಮ್ ಸ್ಯಾಟಲೈಟ್ ಇಮೇಜಸ್. ಸ್ಯಾಟಲೈಟ್ ಇಮೇಜ್ ಇಂದ ಅದಕ್ಕೆ ಗೊತ್ತಾಗ್ತಾ ಇತ್ತು. ದ ಸ್ಮಾಗ್ ಇನ್ 2025 ಕಂಟಿನ್ಯೂ ಟು ಸ್ಪಿಲ್ ಅಕ್ರಾಸ್ ಬಾರ್ಡರ್ಸ್ ಡ್ಯೂ ಟು ವಿಂಡ್ ಪ್ಯಾಟರ್ನ್ಸ್. ಬೇರೆ ಬೇರೆ ವಿಂಡ್ ಪ್ಯಾಟರ್ನ್ ಗಳಿಂದಾಗಿ ಈ ಸ್ಮಾಗು ಬಾರ್ಡರ್ ಅಕ್ರಾಸ್ ಅಲ್ಲಿ ಸ್ಪಿಲ್ ಆಗ್ತಾ ಇದೆ. ದಿಸ್ ಶೋಸ್ ಏರ್ ಪೊಲ್ಯೂಷನ್ ಇಸ್ ನಾಟ್ ಲಿಮಿಟೆಡ್ ಟು ಇಂಡಿಯಾ, ಇಟ್ ಇಸ್ ಸೌತ್ ಏಷ್ಯನ್ ರೀಜನಲ್ ಕ್ರೈಸಿಸ್. ಹಾಗಾಗಿ ಈ ವಾಯು ಮಾಲಿನ್ಯ ಅನ್ನೋದು ಕೇವಲ ಭಾರತದ ಸಮಸ್ಯೆ ಅಲ್ಲ, ಇದು ಒಂದು ದಕ್ಷಿಣ ಏಷ್ಯಾದ ಒಂದು ಬಿಗ್ ಕ್ರೈಸಿಸ್ ಇದು. ಸೊ ವೈ ಇಸ್ ಸೌತ್ ಏಷ್ಯಾ ಫೇಸಿಂಗ್ ಸೋ ಮಚ್ ಪೊಲ್ಯೂಷನ್? ಯಾಕೆ ಇಲ್ಲಿ ಇಷ್ಟೆಲ್ಲ ಪೊಲ್ಯೂಷನ್ ಆಗ್ತಾ ಇದೆ ಅಂತಂದ್ರೆ, ಅಕಾರ್ಡಿಂಗ್ ಟು ಗ್ರೀನ್ ಪೀಸ್ 2023 ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್, ಏರ್ ಕ್ವಾಲಿಟಿ ಇನ್ ಸೌತ್ ಏಷ್ಯಾ ಇಸ್ ಪುವರ್. ಯಾಕಂತಂದ್ರೆ ಇಂಡಸ್ಟ್ರಿಯಲ್ ಎಮಿಷನ್, ಫ್ಯಾಕ್ಟ್ರಿಗಳಿದೆ, PM 2.5 ಮೊದಲು ಹೇಳಿದ್ವಿ ಇದ್ರ ಬಗ್ಗೆ. PM 2.5 ತುಂಬಾ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇದೆ. ವೆಹಿಕ್ಯುಲರ್ ಪೊಲ್ಯೂಷನ್, ಜಾಸ್ತಿ ವೆಹಿಕಲ್ಲು, ಅದರಿಂದ ಬರುವಂತಹ ಅನಿಲಗಳು, ಎಕ್ಸಾಸ್ಟ್ ಪೊಲ್ಯೂಷನ್. ಬರ್ನಿಂಗ್ ಆಫ್ ಸಾಲಿಡ್ ಫ್ಯೂಯಲ್, ಕೋಲು, ಫೈರ್ವುಡ್, ಕ್ರಾಪ್ ರೆಸಿಡ್ಯೂ, ಕೃಷಿ ತ್ಯಾಜ್ಯ, ವೇಸ್ಟ್ ಬರ್ನಿಂಗ್, ಓಪನ್ ಬರ್ನಿಂಗ್ ಆಫ್ ಗಾರ್ಬೇಜ್, ಇದರಿಂದ ಟಾಕ್ಸಿಕ್ ಕೆಮಿಕಲ್ಗಳು ಹೊರಗಡೆ ಬರುತ್ತೆ. ಮತ್ತೆ ಜಿಯೋಗ್ರಫಿ ಸಹ ಹಾಗೆ ಇದೆ. ಮೊನ್ನೆ ಶಶಿ ತರೂರ್ ಅವರು ಬರೆದ ಆರ್ಟಿಕಲ್ ಸಹ ಇದನ್ನ ಮುಖ್ಯವಾಗಿ ನೋಡಿದ್ವಿ. ಸೌತ್ ಏಷ್ಯಾ ಫಿಸಿಕಲ್ ಸ್ಟ್ರಕ್ಚರ್ ಹೇಗಿದೆ? ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ಸ್ ಆರ್ ಸರೌಂಡೆಡ್ ಬೈ ಮೌಂಟೇನ್ಸ್. ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ ಇದೆ, ಸುತ್ತಮುತ್ತಲು ಮೇಲ್ಗಡೆ ಇರೋದೆಲ್ಲ ಮೌಂಟೇನ್ಗಳು. ಅವಾಗ ಏರ್ ಟ್ರ್ಯಾಪ್ ಆಗುತ್ತೆ ಅಲ್ವಾ? ದಿಸ್ ಟ್ರ್ಯಾಪ್ಸ್ ಏರ್ ಅಂಡ್ ಪ್ರಿವೆಂಟ್ಸ್ ಪೊಲ್ಯೂಟೆಂಟ್ಸ್ ಫ್ರಮ್ ಡಿಸ್ಪರ್ಸಿಂಗ್. ಏರ್ ಟ್ರ್ಯಾಪ್ ಆದಾಗ ಪೊಲ್ಯೂಟೆಂಟ್ಗಳು ಡಿಸ್ಪರ್ಸ್ ಆಗ್ಲಿಕ್ಕೆ ಆಗೋದಿಲ್ಲ. ವಿಂಟರ್ ಟೆಂಪರೇಚರ್ ಇನ್ವರ್ಷನ್ ಲಾಕ್ಸ್ ಪೊಲ್ಯೂಟೆಂಟ್ಸ್ ಕ್ಲೋಸ್ ಟು ದ ಗ್ರೌಂಡ್. ವಿಂಟರ್ ಟೆಂಪರೇಚರ್ ಇನ್ವರ್ಷನ್ ಆದಾಗ ಈ ಪೊಲ್ಯೂಟೆಂಟ್ಸ್ಗಳು ಮತ್ತೆ ಗ್ರೌಂಡ್ ಅಲ್ಲಿ ಲಾಕ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಸಿಟೀಸ್ಗಳೆಲ್ಲ ಒಂದು ಪೊಲ್ಯೂಷನ್ ಬೌಲ್ ತರ. ಪೊಲ್ಯೂಷನ್ ಬೌಲ್ ಅಂತಂದ್ರೆ ಎಲ್ಲಾ ಪೊಲ್ಯೂಷನ್ ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ, ಇದು ಹೊರಗಡೆ ಹೋಗೋದಿಲ್ಲ, ಮತ್ತೆ ಎಲ್ಲ ಅಲ್ಲೇ ಸೇರ್ಕೊಂಡ್ಬಿಟ್ಬಿಡುತ್ತೆ. ಸಿಟೀಸ್ ಬಿಕಮ್ ಲೈಕ್ ಅ ಪೊಲ್ಯೂಷನ್ ಬೌಲ್. ಕ್ರಾಸ್ ಬಾರ್ಡರ್ ಮೂವ್ಮೆಂಟ್, ಪೊಲ್ಯೂಷನ್ ಟ್ರಾವೆಲ್ಸ್ ವಿತ್ ವಿಂಡ್ಸ್ ಅಲ್ವಾ? ವಿಂಡ್ ಎಲ್ಲೆಲ್ಲಿ ಹೋಗುತ್ತೋ ಅದ್ರ ಜೊತೆ ಈ ಪೊಲ್ಯೂಟೆಂಟ್ಗಳು ಟ್ರಾವೆಲ್ ಆಗುತ್ತೆ. ಪಾಕಿಸ್ತಾನದಿಂದ ಇಂಡಿಯಾಕ್ಕೆ ಬರುತ್ತೆ, ಇಂಡಿಯಾದಿಂದ ಬಾಂಗ್ಲಾದೇಶಕ್ಕೆ ಹೋಗುತ್ತೆ, ನೇಪಾಳಿಂದ ಇಂಡಿಯಾಕ್ಕೆ ಬರುತ್ತೆ. ಹಾಗಾಗಿ ಶೇರ್ಡ್ ಏರ್ ಶೆಡ್ ಇದು ಎಲ್ಲಾ ಕಡೆಯಿಂದ ಶೇರ್ ಆಗ್ತಾ ಇದೆ, 3-4 ದೇಶಗಳ ಕಡೆಯಿಂದ. ಪುವರ್ ಪೊಲಿಟಿಕಲ್ ಕೋಆರ್ಡಿನೇಷನ್ ಇರೋದ್ರಿಂದ ಕಂಟ್ರೀಸ್ಗಳು ಕಲೆಕ್ಟಿವ್ ಆಗಿ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಹೌದು, ಎಲ್ರಿಗೂ ಬಂದಿರೋ ಸಮಸ್ಯೆ, ಎಲ್ಲರೂ ಸೇರಿ ಇದನ್ನ ಸರಿಪಡಿಸ್ಕೊಳ್ಳೋಣ, ಪರಿಹಾರ ಹುಡ್ಕೋಣ ಅಂತ ಕಂಟ್ರಿಗಳು ಮುಂದೆ ಬರೋದಿಲ್ಲ. ಇಂಡಿವಿಜುವಲಿ ಏನೋ ರೆಸ್ಪಾಂಡ್ ಮಾಡ್ತಾ ಇರುತ್ತವೆ ಅಷ್ಟೇ. ಹಾಗಾಗಿ ಇದನ್ನ ವಿಕ್ಡ್ ಪ್ರಾಬ್ಲಮ್ ಅಂತ ಕರೀತಾರೆ. ವಿಕ್ಡ್ ಪ್ರಾಬ್ಲಮ್ ಅಂತಂದ್ರೆ ಏನು? ಪ್ರಾಬ್ಲಮ್ ದಟ್ ಇಸ್ ಕಾಸ್ಡ್ ಬೈ ಮೆನಿ ಇಂಟರ್ಲಿಂಕ್ಡ್ ಫ್ಯಾಕ್ಟರ್ಸ್. ಯಾವುದೋ ಒಂದು ಕಾರಣದಿಂದ ಆಗ್ತಾ ಇರೋದಲ್ಲ, ತುಂಬಾ ಬೇರೆ ಬೇರೆ ಇಂಟರ್ಲಿಂಕ್ಡ್ ಫ್ಯಾಕ್ಟರ್ಗಳಿದೆ ಇದರಲ್ಲಿ. ಮತ್ತೆ ನೋ ಸಿಂಪಲ್ ಸೊಲ್ಯೂಷನ್. ಇದನ್ನ ಬಗೆಹರಿಸಬೇಕು ಅಂದ್ರೆ ಯಾವುದೋ ಒಂದ್ ಕಡೆ ಹೋಗಿ ಏನೋ ಮಾಡಿದ್ವಿ ಅಂತಂದ್ರೆ ಸಡನ್ ಆಗಿ ಬಗೆಹರಿಯೋದಿಲ್ಲ. ಸೊಲ್ಯೂಷನ್ಗಳು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುತ್ತೆ. ಮತ್ತೆ ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಕಂಟಿನ್ಯೂಸ್ ಕೊಲಾಬರೇಷನ್ ಬೇಕು. ಯಾವುದೋ ಒಂದು ದೇಶ ನಾನು ಮಾತ್ರ ಬಗೆಹರಿಸ್ತೇನೆ ಅಂತ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಉಳಿದ ದೇಶಗಳ ಕೊಲಾಬರೇಷನ್, ಕೋಆಪರೇಷನ್ ತೆಗೆದುಕೊಂಡು ಇದನ್ನ ಮುಂದುವರಿಸಿಕೊಂಡು ಅಥವಾ ಕಂಟಿನ್ಯೂ ಮಾಡ್ಲಿಕ್ಕೆ ಏನ್ ಮಾಡಬೇಕು, ಮುಂದೆ ಪೊಲ್ಯೂಷನ್ ಹೇಗೆ ಕಡಿಮೆ ಮಾಡೋದು, ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಹೇಗೆ ಸಾಧಿಸೋದು ಅಲ್ವಾ? ಎಲ್ಲಾ ದೊಡ್ಡ ದೊಡ್ಡ ಗುರಿಗಳಿದೆ, ಅದರ ಕಡೆ ನೋಡ್ಬೇಕಾಗತ್ತೆ. ಹಾಗಾಗಿ ಏರ್ ಪೊಲ್ಯೂಷನ್ ಅನ್ನೋದು ಜಿಯೋಗ್ರಫಿ, ಕ್ಲೈಮೇಟ್ ಪ್ಯಾಟರ್ನ್, ನಮ್ಮ ಕನ್ಸಂಪ್ಷನ್ ಚಾಯ್ಸ್, ನಾವು ಯಾವ ವೆಹಿಕಲ್ ಅನ್ನು ಯೂಸ್ ಮಾಡ್ತೇವೆ, ಏನನ್ನ ಬಳಸ್ತೇವೆ, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗಳು, ಅರ್ಬನ್ ಪ್ಲಾನಿಂಗು ಅದು ಹೇಗಿದೆ, ಅಗ್ರಿಕಲ್ಚರ್ ಪ್ರಾಕ್ಟೀಸ್ಗಳು, ಸ್ಟಬಲ್ ಬರ್ನಿಂಗು, ಪೊಲಿಟಿಕಲ್ ಡಿಸಿಷನ್, ಇದೆಲ್ಲದರಿಂದ ಮುಖ್ಯವಾಗಿ ಶೇಪ್ ಆಗುತ್ತೆ. ಮೇನ್ಸ್ ಅಲ್ಲಿ ಆನ್ಸರ್ ರೈಟಿಂಗ್ ಬರೆಯೋದಾದ್ರೆ ಈ ತರ ಶೀಟ್ ಇರುತ್ತಲ್ವಾ, ಈ ತರ ಶೀಟ್ ನಲ್ಲಿ ಮುಖ್ಯವಾಗಿ ನಾವು ಒಂದು ಡಯಾಗ್ರಾಮ್ ಹಾಕ್ಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ಈ ತರ ಡೈಮೆನ್ಷನ್ ಗಳನ್ನ ಬರಿಬೇಕಾದ್ರೆ ಅದನ್ನ ನಾವು ಹೆಚ್ಚಾಗಿ ಫ್ಲೋ ಚಾರ್ಟ್ ಅಥವಾ ಡಯಾಗ್ರಾಮ್ ನ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೇವೆ. ಇಷ್ಟೆಲ್ಲ ಡೈಮೆನ್ಷನ್ ಇದೆಯಲ್ವಾ, ಏರ್ ಪೊಲ್ಯೂಷನ್ ಅಂತ ಬರೆದು, ಏರ್ ಪೊಲ್ಯೂಷನ್ ಅಂತ ಬರೆದು ಅದಕ್ಕಿರುವಂತಹ ಬೇರೆ ಬೇರೆ ಡೈಮೆನ್ಷನ್ಗಳು ಯಾವ್ಯಾವ ತರ ಇದೆ, ಇದನ್ನ ಇಲ್ಲಿ ಒಂದ್ ನಿಮಿಷ ಏರ್ ಪೊಲ್ಯೂಷನ್ ಇರುವಂತಹ ಒಂದು ರೌಂಡ್ ಹಾಕಿ ಆನ್ಸರ್ ರೈಟಿಂಗ್ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಈ ತರ ಇದೇ ಡಯಾಗ್ರಾಮ್ ಬೇಕು ಅಂತ ಅಲ್ಲ, ಆದ್ರೆ ಡೈಮೆನ್ಷನ್ ಗಳನ್ನ ಜಸ್ಟ್ ಪ್ಯಾರಾಗ್ರಾಫ್ ತರ ಎಲ್ಲ ಬರ್ಕೊತ ಹೋಗೋದಿಲ್ಲ. ಜಿಯೋಗ್ರಫಿ, ಕ್ಲೈಮೇಟ್ ಪ್ಯಾಟರ್ನು, ಕನ್ಸಂಪ್ಷನ್ ಚಾಯ್ಸು, ಟ್ರಾನ್ಸ್ಪೋರ್ಟು, ಅಗ್ರಿಕಲ್ಚರ್ ಪ್ರಾಕ್ಟೀಸು, ಅರ್ಬನ್ ಪ್ಲಾನಿಂಗು, ಪೊಲಿಟಿಕಲ್ ಡಿಸಿಷನ್, ಹೀಗೆ ಏರ್ ಪೊಲ್ಯೂಷನ್ ಅನ್ನೋದು ಇದು ಎಲ್ಲದರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ಬೇಕು. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ಅಂದ್ರೆ ಡಯಾಗ್ರಾಮ್ ಯೂಸ್ ಮಾಡೋದು ಕಲ್ತ್ಕೊಳ್ಳಿ, ಫ್ಲೋ ಚಾರ್ಟ್ ಯೂಸ್ ಮಾಡೋದು ಕಲ್ತ್ಕೊಳ್ಳಿ. ಅವಾಗ ಮೇನ್ಸ್ ಆನ್ಸರ್ ರೈಟಿಂಗ್ ಬರಿಬೇಕಾದ್ರೆ ನಿಮಗೂ ಒಂದು ಇಂಟ್ರೆಸ್ಟಿಂಗ್ ಆಗಿ ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅನ್ನೋದು ಹೊಳಿತಾ ಹೋಗಬಹುದು. ಮತ್ತೆ ನೋಡೋರಿಗೂ ಸಹ
ಎಸ್ಸೆ ತರ GS ಆನ್ಸರ್ ಬರ್ಲಿಕ್ಕೆ ಆಗೋದಿಲ್ಲ. GS ಆನ್ಸರ್ ಬಹಳ ಸ್ಪೆಸಿಫಿಕ್ ಆಗಿರ್ಬೇಕಾಗುತ್ತೆ ಮತ್ತೆ ಕ್ಯಾಚಿ ಆಗಿರ್ಬೇಕಾಗುತ್ತೆ. ನೀವು ಕಂಟೆಂಟ್ಗಿಂತ ಸ್ಟ್ರಕ್ಚರ್ ಮೇಲೆ ಮೊದಲು ಫೋಕಸ್ ಮಾಡಬೇಕು. ಕಂಟೆಂಟ್ ಓದ್ತಾ ಓದ್ತಾ ಡೆವಲಪ್ ಆಗ್ತಾ ಹೋಗುತ್ತೆ. ಇನ್ನು ಹೌ ಬ್ಯಾಡ್ ಇಸ್ ದಿ ಹೆಲ್ತ್ ಇಂಪ್ಯಾಕ್ಟ್? ಹೆಲ್ತ್ ಇಂಪ್ಯಾಕ್ಟ್ ಹೇಗಾಗ್ತಾ ಇದೆ ಇದರಿಂದ ವೆರಿ ಸಿವಿಯರ್. WHO ಏನ್ ಹೇಳ್ತಾ ಇದೆ, ಏರ್ ಪೊಲ್ಯೂಷನ್ ಇಂದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಡಿಮೆ ಆಗ್ತಾ ಇದೆ. ದೆಹಲಿಯ ಒಂದು ಎಕ್ಸಾಂಪಲ್ ಬರೀಬಹುದು ನೀವು. ಲಂಗ್ ಅಂಡ್ ಹಾರ್ಟ್ ಹೆಲ್ತ್, ಇಕನಾಮಿಕ್ ಪ್ರೊಡಕ್ಟಿವಿಟಿ, ಇದೆಲ್ಲದರ ಮೇಲೆ ಎಫೆಕ್ಟ್ ಆಗುತ್ತೆ ಇದು. ಲ್ಯಾನ್ಸೆಂಟ್ ಹೆಲ್ತ್ ಜರ್ನಲ್ ಹೇಳೋ ಪ್ರಕಾರ ಏರ್ ಪೊಲ್ಯೂಷನ್ ರೆಡ್ಯೂಸ್ಡ್ ಇಂಡಿಯಾಸ್ GDP ಬೈ 1.36%. ಎಷ್ಟು ಲೆವೆಲ್ ಇದೆ ಅಂತಂದ್ರೆ ನಮ್ಮ GDPನೇ 1.36% ಅಷ್ಟು ಇಳಿಕೆ ಆಗ್ಬಿಟ್ಟಿದೆ. ಬಿಕಾಸ್ ಆಫ್ ಅರ್ಲಿ ಡೆತ್ಸ್, ಇಲ್ನೆಸ್ ಅಂಡ್ ಲಾಸ್ಟ್ ಲೇಬರ್. ಯಾಕಂತಂದ್ರೆ ಪ್ರೊಡಕ್ಟಿವ್ ಏಜ್ ಅಂತ ಇರುತ್ತೆ ಆ ಒಂದು 18ರಿಂದ ಒಂದು 50-60 ವರ್ಷದ ಒಳಗಡೆ. ಆವಾಗ ಅಲ್ಲಿ ಆ ಒಂದು ಏಜ್ನ ಜನರು ದೇಶದ ಎಕಾನಮಿಗೆ ಒಳ್ಳೆಯ ಕೊಡುಗೆಯನ್ನು ಕೊಡಬಹುದು. ಆದರೆ ಅವರಿಗೆ ಈ ಒಂದು ಹೆಲ್ತ್ ಇಶ್ಯೂಗಳು, ಇಲ್ನೆಸ್ಸು, ಪೊಲ್ಯೂಷನ್ ಇಂದ ಕಷ್ಟಗಳು ಎದುರಾದ್ರೆ GDPಗೆ ಲಾಸ್ ಆಗ್ತಾ ಹೋಗುತ್ತೆ. 7 ಔಟ್ ಆಫ್ ದಿ ವರ್ಲ್ಡ್ 10 ಮೋಸ್ಟ್ ಪೊಲ್ಯೂಟೆಡ್ ಸಿಟೀಸ್ ಆರ್ ಇನ್ ಸೌತ್ ಏಷ್ಯಾ. ಇಂಪಾರ್ಟೆಂಟ್. ಇದನ್ನ ಬರೆದು ಇದಕ್ಕೊಂದು ಬಾಕ್ಸ್ ಹಾಕ್ಬೇಕು. ನೀವು ಮೇನ್ಸಲ್ಲಿ ಏನಾದ್ರು ಬರೆದ್ರೆ ಇದರ ಒಂದು ಬಾಕ್ಸ್ ಹಾಕ್ಬೇಕು. 7 ಔಟ್ ಆಫ್ ದಿ ವರ್ಲ್ಡ್ಸ್ 10 ಮೋಸ್ಟ್ ಪೊಲ್ಯೂಟೆಡ್ ಸಿಟೀಸ್. 10ರಲ್ಲಿ ಮೋಸ್ಟ್ ಪೊಲ್ಯೂಟೆಡ್ ಸಿಟೀಸ್ಗಳಲ್ಲಿ 7 ಇರೋದು ಎಲ್ಲಿ? ಸೌತ್ ಏಷ್ಯಾದಲ್ಲಿ. ಇಂಪಾರ್ಟೆಂಟ್ ಫ್ಯಾಕ್ಟ್ ಇದು. ವಾಟ್ ಅಬೌಟ್ ಎಕನಾಮಿಕ್ಸ್? ಡರ್ಟಿ ಏರ್ ಇಂದಾಗ ಏನಾಗುತ್ತೆ? ಹಾಸ್ಪಿಟಲ್ ಅಡ್ಮಿಷನ್ಗಳು ಜಾಸ್ತಿ ಆಗುತ್ತೆ. ಅಂತಂದ್ರೆ ಹೆಲ್ತ್ ಸಿಸ್ಟಮ್ ಮೇಲೆ ಬರ್ಡನ್ ಜಾಸ್ತಿ ಆಗ್ತಾ ಇದೆ. ಬರ್ಡನ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಮತ್ತೆ ಪ್ರೆಷರ್ ಅಥವಾ ಸರ್ಕಾರಕ್ಕೆ ಸಬ್ಸಿಡಿಗಳನ್ನ ಕೊಡೋದು, ಬೇರೆ ಯೋಜನೆಗಳನ್ನ ತರೋದು, GDPಗೆ ಮತ್ತೆ ಎಫೆಕ್ಟ್ ಆಗುತ್ತೆ. ಮತ್ತೆ ಮೋರ್ ಸಿಕ್ ಡೇಸ್, ಲೋವರ್ ಪ್ರೊಡಕ್ಟಿವಿಟಿ. ಹುಷಾರಿಲ್ಲದೆ ಇರೋದ್ರಿಂದ ರಜೆ ಹಾಕ್ತಾರೆ, ಪ್ರೊಡಕ್ಟಿವಿಟಿ ಮತ್ತೆ ಕಡಿಮೆ ಆಗುತ್ತೆ. ಹೆಲ್ತ್ ಕೇರ್ ಸ್ಪೆಂಡಿಂಗು, ಸಾಮಾನ್ಯ ಜನರದ್ದು ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅಂತ ಒಂದು ಟರ್ಮ್ ಕೇಳಿರ್ಬೋದು ನೀವು. ಕೈಯಿಂದ ಭರಿಸುವಂತಹ ವೆಚ್ಚ. ಸರ್ಕಾರದ ಯೋಜನೆಗಳು ಇದ್ರೂ ಜನ ತಮ್ಮ ಕೈಯಿಂದ, ಬಡವರು ತಮ್ಮ ಕೈಯಿಂದ ಹಣವನ್ನ ಹಾಕ್ಬೇಕಾಗತ್ತೆ. ಅಂತ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಇಲ್ನೆಸ್ ಇರೋದ್ರಿಂದ ಚೆನ್ನಾಗಿ ಪ್ರೊಡಕ್ಟಿವ್ ಆಗಿರ್ಲಿಕ್ಕೆ ಆಗೋದಿಲ್ಲ. ವೇಜ್, ಸಂಬಳ, ಸ್ಯಾಲರಿ, ಕೂಲಿ ಕಡಿಮೆ ಆಗುತ್ತೆ. ಎಸ್ಟಿಮೇಟೆಡ್ ನೋಡಿ, 3% ಆಫ್ ಇಂಡಿಯಾಸ್ GDP ಲಾಸ್ಟ್ ಡ್ಯೂ ಟು ಪೊಲ್ಯೂಷನ್ ರಿಲೇಟೆಡ್ ಹೆಲ್ತ್ ಅಂಡ್ ಲೇಬರ್ ಡ್ಯಾಮೇಜ್. ಇನ್ನು ಲೇಬರ್ ಡ್ಯಾಮೇಜ್ ಇಂದ, ಪೊಲ್ಯೂಷನ್ ರಿಲೇಟೆಡ್ ಹೆಲ್ತ್ ಇಶ್ಯೂಗಳಿಂದ ಅರೌಂಡ್ 3% ಇಂಡಿಯಾಸ್ GDP ಲಾಸ್ಟ್. ನಾವು ಕಳ್ಕೊಂಡಿದ್ದೇವೆ ಅಷ್ಟು GDP ಅನ್ನ ಹೇಳ್ತಾ ಇದ್ದಾರೆ. ಇಸ್ ದಿಸ್ ಓನ್ಲಿ ಇಂಡಿಯನ್ ಪ್ರಾಬ್ಲಮ್ ಅಲ್ವಾ? ಇಂಡಿಯಾಸ್ ಪ್ರಾಬ್ಲಮ್? ಬರೀ ಭಾರತದ ಸಮಸ್ಯೆನ ಇದು? ಅಲ್ಲ. ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಹೇಳೋದೇನು, ಶ್ರೀಲಂಕಾ, ಮಾಲ್ಡೀವ್ಸ್, ಬಾಂಗ್ಲಾದೇಶ್, ಪಾಕಿಸ್ತಾನ್, ನೇಪಾಲ್ ಎಲ್ರಿಗೂ ಇದು ಸಿವಿಯರ್ ಆಗಿ ಅಫೆಕ್ಟ್ ಆಗ್ತಾ ಇದೆ. ಪೊಲ್ಯೂಷನ್ ಆಫನ್ ಮೂವ್ಸ್ ಅಕ್ರಾಸ್ ಬಾರ್ಡರ್ಸ್. ನಮಗೆ ಇರೋದು ಬಾರ್ಡರ್ ಅಥವಾ ಗಾಳಿಗೆ, ನೀರಿಗೆ, ಈ ಹೊರಗಡೆ ಏನೇನಿದೆ ಹೊರಗಡೆ ಇರುವಂತ ನೇಚರ್, ಸಮುದ್ರ ಇರಬಹುದು, ಅದಕ್ಕೆ ಬಾರ್ಡರ್ ಅನ್ನೋದು ಇರೋದಿಲ್ಲ. ಪೊಲ್ಯೂಷನ್ಗೂ ಹಾಗೆ, ಅದಕ್ಕೆ ಗಡಿ ಅನ್ನೋದಿರೋದಿಲ್ಲ, ಅದು ಮೂವ್ ಆಗ್ತಾ ಇರುತ್ತೆ. ಲೋಕಲ್ ಆಕ್ಷನ್ ಅಲೋನ್ ಕೆನಾಟ್ ಸಾಲ್ವ್ ರೀಜನಲ್ ಪ್ರಾಬ್ಲಮ್. ಏನೋ ನಮ್ಮ ಊರಿನಲ್ಲಿ ಬಂದಿರುವಂತ ಸಮಸ್ಯೆ ಅಲ್ಲ ಇದು. ಲೋಕಲ್ ಆಕ್ಷನ್, ಇಲ್ಲಿ ನಮ್ಮ ಊರಿನಲ್ಲಿ ಏನೋ ಮಾಡ್ತೀವಿ ಅದರಿಂದಾಗಿ ಎಲ್ಲ ಸಮಸ್ಯೆ ಬಗೆಹರುತ್ತೆ ಅಂತ ಹೇಳಿಕ್ ಆಗೋದಿಲ್ಲ. ಇದು ದೊಡ್ಡ ಮಟ್ಟದ ಸಮಸ್ಯೆ. ಹಾಗಾದ್ರೆ ವಾಟ್ ಮಸ್ಟ್ ಸೌತ್ ಏಷ್ಯಾ ಡೂ ಟುಗೆದರ್? ಜಾಯಿಂಟ್ ಅಪ್ರೋಚ್ ಬೇಕು. ಅದರಲ್ಲೇನು? ರೀಜನಲ್ ಮಾನಿಟರಿಂಗ್, ಪ್ರಾದೇಶಿಕವಾಗಿ ಮಾನಿಟರ್ ಮಾಡಬೇಕು. ಮತ್ತೆ ಡೇಟಾವನ್ನ ಓಪನ್ ಆಗಿ ಶೇರ್ ಮಾಡ್ಕೊಳ್ಬೇಕು ಎಲ್ಲಾ ದೇಶಗಳು. ಕ್ಲೈಮೇಟ್ ಫ್ರೆಂಡ್ಲಿ ಡೆವಲಪ್ಮೆಂಟ್ ಅಲ್ವಾ? ಶಿಫ್ಟ್ ಅವೇ ಫ್ರಮ್ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್. ಕಲುಷಿತತೆಯನ್ನ ಹೆಚ್ಚು ಮಾಡುವಂತ ಇಂಡಸ್ಟ್ರಿಗಳಿಂದ ದೂರ ಹೋಗಿ ಸ್ವಚ್ಛ, ಗ್ರೀನ್ ಅಂತ ಹೇಳ್ತೀವಿ, ಗ್ರೀನ್ ಅಂಡ್ ಕ್ಲೀನ್ ಅಂತ ಇಂಡಸ್ಟ್ರಿಗಳನ್ನ ಹೆಚ್ಚು ಅವಲಂಬಿಸಬೇಕು. ಸ್ಟ್ರಕ್ಚರಲ್ ರಿಫಾರ್ಮ್ಗಳಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇನ್ನಷ್ಟು ಸುಧಾರಣೆ ಆಗಬೇಕು. ಕ್ಲೀನರ್ ಫ್ಯೂಯಲ್ ಬೇಕು, ಗ್ರೀನ್ ಝೋನ್ಗಳನ್ನ ಕ್ರಿಯೇಟ್ ಮಾಡಬೇಕು, ಸ್ಟ್ರಿಕ್ಟ್ ರೆಗ್ಯುಲೇಷನ್ ಬೇಕು. ಇನ್ನು ಅಗ್ರಿಕಲ್ಚರ್ ಅಲ್ಲಿ ಸ್ಟಬಲ್ ಬರ್ನಿಂಗ್ ಅಲ್ವಾ? ಸ್ಟಬಲ್ ಬರ್ನಿಂಗ್ ಸಮಸ್ಯೆ, ಕೃಷಿ ತ್ಯಾಜ್ಯ ಸುಡುವಿಕೆಯ ಸಮಸ್ಯೆಯನ್ನ ಇನ್ನಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸ್ಟ್ರಾಂಗ್ ಪೊಲಿಟಿಕಲ್ ವಿಲ್ ಅಂತೂ ಮೊದಲೇ ಬೇಕು. ಟೆಂಪ್ರರಿ ಬ್ಯಾನ್ ಮಾಡೋದಲ್ಲ, ಎಮರ್ಜೆನ್ಸಿ ಮೆಜರ್ಗಳನ್ನ ಕೈಗೊಳ್ಳೋದಲ್ಲ, ಲಾಂಗ್ ಟರ್ಮ್ ಪ್ಲಾನಿಂಗ್ ಬೇಕಾಗಿದೆ ಈಗ. ಮತ್ತೆ ಸಿವಿಲ್ ಸೊಸೈಟಿ, ಫಾರ್ಮರು, ಲೋಕಲ್ ಗೌರ್ಮೆಂಟ್ ಎಲ್ಲ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಹಾಗಾಗಿ ಕೇವಲ ಟಾಪ್ ಡೌನ್ ಅಪ್ರೋಚ್ ಹೇಳಿದ್ನಲ್ವ ಮೊದಲು. ಟಾಪ್ ಡೌನ್ ಅಂತಂದ್ರೆ ಏನೋ ಮೇಲ್ಗಡೆ ಸರ್ಕಾರದಲ್ಲಿ ಇರೋರು, ಅಧಿಕಾರಿಗಳು ಏನೋ ಡಿಸೈಡ್ ಮಾಡಿರ್ತಾರೆ, ಆಮೇಲೆ ಅದು ನಿಧಾನವಾಗಿ ಒಂದೊಂದೇ ಹಂತಕ್ಕೆ ಇಂಪ್ಲಿಮೆಂಟ್ ಆಗ್ತಾ ಬರುತ್ತೆ. ಆದ್ರೆ ಇವರು ಟಾಪ್ ಅಲ್ಲಿ ಇರೋರು ಬಾಟಮ್ ಅಲ್ಲಿ ಇರುವವರನ್ನ ಕನ್ಸಿಡರ್ ಮಾಡೋದಿಲ್ಲ. ಅವರ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಏನ್ ಸಮಸ್ಯೆ ಇದೆ ಅದನ್ನ ನೋಡದೆ ಅಪ್ರೋಚ್ ಫಾಲೋ ಮಾಡಿರ್ತಾರೆ. ನಮಗೆ ಮುಖ್ಯವಾಗಿ ಏನ್ ಬೇಕು? ಬಾಟಮ್ ಅಪ್ ಅಪ್ರೋಚ್ ಬೇಕು. ಬಾಟಮ್ ಅಪ್ ಅಪ್ರೋಚ್ ಅಂತಂದ್ರೆ
ಮುಖ್ಯವಾಗಿ ಸಮಸ್ಯೆ ಎಲ್ಲಿದೆ ಅದನ್ನ ಅರ್ಥ ಮಾಡಿಕೊಂಡು ಒಂದೊಂದೇ ಹಂತದಿಂದ ಮೇಲ್ ಹೋಗಿ ಪಾಲಿಸಿಯನ್ನ ಫಾರ್ಮ್ ಮಾಡಬೇಕು. ಸೊ ವಾಟ್ ಶುಡ್ ಇಂಡಿಯಾ ಡೂ ಸ್ಪೆಸಿಫಿಕಲಿ? ಹಾಗಾದ್ರೆ ಭಾರತ ಏನ್ ಮಾಡಬೇಕು? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂಪ್ರೂವ್ ಮಾಡೋದು, ಕನ್ಸ್ಟ್ರಕ್ಷನ್ ರೂಲ್ಗಳನ್ನ ಎನ್ಫೋರ್ಸ್ ಮಾಡೋದು, ಅರ್ಬನ್ ಗ್ರೀನರಿ, ನಗರಗಳಲ್ಲಿ ಹಸಿರು ವಲಯಗಳಿರ್ಬಹುದು, ಗಾರ್ಡನ್ ಇರಬಹುದು, ಜಾಸ್ತಿ ಮಾಡೋದು, ಎಕ್ಸ್ಪ್ಯಾಂಡ್ ಮಾಡೋದು, ನಾನ್ ಪೊಲ್ಯೂಟಿಂಗ್ ಫ್ಯೂಯಲ್ಗಳನ್ನ ಪ್ರಮೋಟ್ ಮಾಡಬೇಕು, ವೇಸ್ಟ್ ಬರ್ನಿಂಗ್ ಅನ್ನ ಸ್ಟ್ರಿಕ್ಟ್ ಆಗಿ ಕಂಟ್ರೋಲ್ ಮಾಡಬೇಕು, ಏರ್ ಕ್ವಾಲಿಟಿ ಫೋರ್ಕಾಸ್ಟ್ ಇದರಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಸ್ಟ್ಯಾಂಡರ್ಡ್ಗಳನ್ನ ಅಪ್ಗ್ರೇಡ್ ಮಾಡಬೇಕು. ಹಾಗಾಗಿ ಏರ್ ಪೊಲ್ಯೂಷನ್ ಅನ್ನೋದು ಎನ್ವೈರನ್ಮೆಂಟಲ್ ಜಸ್ಟಿಸ್ಗೆ, ಪಬ್ಲಿಕ್ ಹೆಲ್ತ್, ಕ್ಲೈಮೇಟ್ ಚೇಂಜ್, ಎಕನಾಮಿಕ್ ಗ್ರೋತ್ ಎಲ್ಲದಕ್ಕೂ ಲಿಂಕ್ ಆಗುತ್ತೆ. ಇದು ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಆರ್ಟಿಕಲ್ 21 ಇದೆಯಲ್ವಾ, ಅಲ್ಲಿ ನಮಗೆ ಒಳ್ಳೆ ಎನ್ವೈರನ್ಮೆಂಟ್ ಅಲ್ಲಿ ಬದುಕುವ ಹಕ್ಕು ಸಹ ಇದೆ, ಅದಕ್ಕೆ ಸಹ ಲಿಂಕ್ ಮಾಡಬಹುದು ನೀವು. ಹಾಗಾಗಿ ಬಹಳ ಕಡೆ ಯೂಸ್ ಆಗುತ್ತೆ ಇದು. ಏರ್ ಪೊಲ್ಯೂಷನ್ ಇಸ್ ನೋ ಲಾಂಗರ್ ಜಸ್ಟ್ ಅನ್ ಅರ್ಬನ್ ಇಂಡಿಯನ್ ಪ್ರಾಬ್ಲಮ್, ಇಟ್ ಇಸ್ ರೀಜನಲ್ ಸೌತ್ ಏಷ್ಯನ್ ಕ್ರೈಸಿಸ್ created by mix of human activity, poor planning, geography, political failures. Only regional cooperation, scientific governance can solve it. Temporary bans or last minute emergency steps won't work. ಇದೆಯಲ್ವಾ, ಇದು ಬಹಳ ಇಂಪಾರ್ಟೆಂಟ್. ಈಗ ಏರ್ ಪೊಲ್ಯೂಷನ್ ಅನ್ನೋದು ಕೇವಲ ಭಾರತದಲ್ಲಿ ನಗರಗಳಲ್ಲಿ ಕಂಡುಬರೋ ಸಮಸ್ಯೆ ಮಾತ್ರ ಅಲ್ಲ, ಅದು ನಮ್ಮ ಇಡೀ ಸೌತ್ ಏಷ್ಯಾದ ಒಂದು ಪ್ರಾದೇಶಿಕ ಸಮಸ್ಯೆ. ಏನೇನಿರುತ್ತೆ ಅಲ್ಲಿ? ಹ್ಯೂಮನ್ ಆಕ್ಟಿವಿಟಿ, ಮನುಷ್ಯನ ಚಟುವಟಿಕೆಗಳು, ನಮ್ಮ ಯೋಜನೆಗಳ ಒಂದು ಮಟ್ಟ ತುಂಬಾ ಕಳಪೆ ಆಗಿರುತ್ತೆ, ಭೌಗೋಳಿಕ ವಾಸ್ತವತೆ, ಅದರ ಜೊತೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ, ಎಲ್ಲ ಇರೋದ್ರಿಂದ ಎಷ್ಟು ಸಮಸ್ಯೆ ಇದೆ. ಸಾಲ್ವ್ ಮಾಡ್ಬೇಕಂತಂದ್ರೆ ಎಲ್ಲಾ ದೇಶಗಳ ಕೋಆಪರೇಷನ್ ಬೇಕು, ಸೈಂಟಿಫಿಕ್ ಆದಂತಹ ಒಂದು ಆಡಳಿತ ಬೇಕು ಅಲ್ವಾ. ಎವಿಡೆನ್ಸು, ಡೇಟಾ, ರಿಸರ್ಚ್ ಇದರ ಆಧಾರದ ಮೇಲೆ ನಾವು ಕ್ರಮಗಳನ್ನ ಕೈಗೊಳ್ಬೇಕು, ಆವಾಗ ಇದನ್ನ ಸಾಲ್ವ್ ಮಾಡಬಹುದು. ಟೆಂಪ್ರರಿ ಏನೋ ಬ್ಯಾನ್ ಮಾಡೋದು, ಲಾಸ್ಟ್ ಮಿನಿಟ್ ಅಲ್ಲಿ ಎಮರ್ಜೆನ್ಸಿ ತರೋದು, ಇದೆಲ್ಲ ವರ್ಕ್ ಆಗೋದಿಲ್ಲ. ಹಾಗೆ ದೂರದರ್ಶಿತ್ವದ ನಾಯಕರು ಬೇಕು, ನಾಯಕತ್ವನೂ ಬೇಕು, ಅದರ ಮೂಲಕ ಸಮಸ್ಯೆಗಳನ್ನ ಸಾಲ್ವ್ ಮಾಡಬಹುದು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.